50 ಕೋಟಿ ಆಫರ್ ಬಗ್ಗೆ ಎಸ್ಐಟಿ ತನಿಖೆ ಮಾಡಿಸಿ ಸಿಎಂ ಹಾಕಿದ್ದಂಥ ಆಪರೇಷನ್ ಕಮಲದ ಬಾಂಬ್ಗೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ. ಯಾರೋ ಬಫೂನ್ಗಳಂತೆ ಸಿಎಂ ಹೇಳಿಕೆ ಕೊಡಬಾರದು, 50 ಜನರಿಗೆ 50 ಕೋಟಿ ಅಂತ ಸಿಎಂ ನಿಖರವಾಗಿ ಹೇಳಿದ್ದಾರೆ. ಹಾಗಾದ್ರೆ ಎಸ್ಐಟಿ ರಚಿಸಿ ತನಿಖೆ ಮಾಡಿಸ್ಲಿ ಅಂತ ಹೇಳಿ ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಹಾಗೂ ಹಲವಾರು ಮಂತ್ರಿಗಳು ಈ 50 ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತಕ್ಕಂಥ ಅವ್ರ ಹೇಳಿಕೆ ಏನಿದೆ, ಅವರು ಈ ರಾಜ್ಯದ ಮುಖ್ಯಮಂತ್ರಿ, ಅವರ ಗಮನಕ್ಕೆ ಬರದೆ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬಹುಶಃ ಈ ರೀತಿಯ ಹೇಳಿಕೆ ಯಾರೋ ಒಂದು ರೀತಿಯ ಬಫೂನ್ಗಳು ಕೊಡ್ತಕ್ಕಂಥ ಹೇಳಿಕೆ ಆಗಬಾರ್ದು. ಇವತ್ತು 50 ಕೋಟಿ ಅಂತಕ್ಕಂಥ ನಿಖರವಾಗಿ 50 ಜನರಿಗೆ ಅಂತಕ್ಕಂಥ ನಿಖರವಾಗಿ ಹೇಳ್ತಾ ಇದ್ದಾರೆ. ಸರ್ಕಾರ ಅವ್ರ ಕೈನಲ್ಲಿದೆ, ಹಲವಾರು SITಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ಇದು ಒಂದು SIT ರಚನೆ ಮಾಡೋಕ್ಕೆ ಹೇಳಿ, ತನಿಖೆ ಮಾಡೋಕ್ಕೆ ಹೇಳಿ. SIT ಬಹುಶಃ ಈ ರಾಜ್ಯದಲ್ಲಿ ಇಷ್ಟೊಂದು SITಗಳ ದಾಖಲೆಯ ರಚನೆ ಬಹುಶಃ ರಾಜ್ಯದ ಇತಿಹಾಸದಲ್ಲ, ದೇಶದ ಇತಿಹಾಸದಲ್ಲೇ ನಡೆದಿಲ್ಲ. ಪ್ರತಿಯೊಂದಕ್ಕೂ SIT. ಅದರಿಂದ ಇದಕ್ಕೂ ಒಂದು SIT ಮಾಡಲಿ. ಇಲ್ಲದೇ ಇದ್ದರೆ ಮುಖ್ಯಮಂತ್ರಿಗಳ ಮತ್ತು ಅವರ ಸಚಿವ ಸಂಪುಟದ ಮಂತ್ರಿಗಳ ಹೇಳಿಕೆಯನ್ನು ಜನತೆ ಇವತ್ತು ಇದು ಒಂದು ರೀತಿಯ ಅವರ ನಡವಳಿಕೆಗಳ ಬಗ್ಗೆ ಜನಗಳಲ್ಲಿ ಹಾಸ್ಯಾಸ್ಪದ ಆಗ್ತದೆ. ಈ ರೀತಿ ಹೇಳಿಕೆ ಕೊಡ್ತಾರೆ. ಮೊನ್ನೆ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಆಪರೇಷನ್ ಕಮಲ ನಡೆಸುವುದಕ್ಕೆ ಮುಂದಾಗಿದ್ರು. ಮೈತ್ರಿ ನಾಯಕರು 50 ಜನ ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕಿಸಿ ನಿಮಗೆ ತಲಾ 50 ಕೋಟಿ ಕೊಡ್ತೀವಿ ಅಂತ ಆಫರ್ ಕೊಟ್ಟಿದ್ರು. ಆದ್ರೆ ನಮ್ಮ ಶಾಸಕರು ಆ ಆಮಿಷಕ್ಕೆ ಬಲಿಯಾಗಿಲ್ಲ, ಹಾಗಾಗಿನೇ ನನ್ನ ಮುಖಕ್ಕೆ ಮಸಿ ಬಳಿಯೋದಕ್ಕೆ ಈ ರೀತಿ ಹಗರಣಗಳ ಆರೋಪವನ್ನ ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ವಿರುದ್ಧ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ರು, ವಾಗ್ದಾಳಿಯನ್ನ ನಡೆಸಿದ್ರು. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಬಫೂನ್ಗಳಂತೆ ಹೇಳಿಕೆಯನ್ನ ಕೊಡಬಾರದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಎಚ್.ಡಿ.ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿರುವವರು, ಅವರದ್ದೇ ಸರ್ಕಾರ ಇದೆ, ಬೇಕಿದ್ರೆ ತನಿಖೆ ಮಾಡಿಸ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೂ SITಗಳನ್ನ ಲೆಕ್ಕಕ್ಕಿಲ್ಲದಷ್ಟು SITಗಳನ್ನ ಮಾಡಿದ್ದಾರೆ. ಇದಕ್ಕೂ ಒಂದು SIT ರಚನೆ ಮಾಡಲಿ. 50 ಕೋಟಿ ಆಫರ್ ಅನ್ನ ಕೊಟ್ಟಿದ್ಯಾರು, ಯಾರು ತಗೊಂಡ್ರು, ಯಾರು ಸಂಪರ್ಕ ಮಾಡಿದ್ರು, ಎಲ್ಲವೂ ಕೂಡ ತನಿಖೆಯಾಗ್ಲಿ. ಅವರದ್ದೇ ಸರ್ಕಾರ ಇದೆಯಲ್ಲ, ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿ ಬಫೂನ್ಗಳ ರೀತಿ ಹೇಳಿಕೆಯನ್ನ ಕೊಡಬಾರದು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ವ್ಯಂಗ್ಯವಾಡಿದ್ದಾರೆ, ಕಿಡಿಕಾರಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.